ಪ್ರಿಯ ರಸಿಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ನನ್ನ ಹೆಂಡತಿಯ ತಂಗಿ ಬಟ್ಟೆ ಬದಲಾಯಿಸ್ತಾ ಇದ್ಲು. ಅವಳ ದೇಹದ ಮೇಲೆ ಕೇವಲ ಬ್ರಾ ಮತ್ತು ಪ್ಯಾಂಟಿ ಇತ್ತು. ಅವಳ ದೇಹ ರೇಷ್ಮೆಯಂತೆ ನುಣುಪಾಗಿತ್ತು. ನಾನು ಯೋಚನೆ ಮಾಡಿದೆ, ಇದೊಂದು ಒಳ್ಳೆ ಅವಕಾಶ, ಈಗಲೇ ಹೋಗಿ ಅವಳನ್ನು ಹಿಡಿದುಕೊಂಡು ನನ್ನ ಇಚ್ಛೆಯನ್ನು ಪೂರೈಸ್ಕೊಳ್ತೇನೆ ಅಂತ. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಕತೆ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ನೋಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗಲೇ. ನನ್ನ ಮದುವೆ 2020ರಲ್ಲಿ ಒಂದು ಸಾಧಾರಣ ಕುಟುಂಬದಲ್ಲೇ ನಡೆದಿತ್ತು. ಆ ಸಮಯದಲ್ಲಿ ನನ್ನ ವಯಸ್ಸು 20 ವರ್ಷ. ನಮ್ಮ ಅತ್ತೆ ಮನೆಯಲ್ಲಿ ನನ್ನ ಹೆಂಡತಿ ಮತ್ತು ಒಂದು 17 ವರ್ಷದ ಒಬ್ಬ ಚಿಕ್ಕ ಹೆಂಡತಿಯ ತಂಗಿ ಇದ್ಲು ಮತ್ತು ನಮ್ಮ ಮಾವ ಇರ್ತಾ ಇದ್ರು. ನಮ್ಮತ್ತೆ ಸುಮಾರು 4 ವರ್ಷಗಳ ಹಿಂದೆ ತೀರ್ಕೊಂಡು ಹೋಗಿದ್ರು. ನನ್ನ ಹೆಂಡತಿಗೆ ಯಾವುದೇ ಅಣ್ಣ ತಮ್ಮ ಇರಲಿಲ್ಲ ಮತ್ತು ಮಾವ ಕೂಡ ಹೆಚ್ಚಾಗಿ ತಮ್ಮ ಹಳ್ಳಿಯ ಮನೆಯಲ್ಲಿ ಇರ್ತಾ ಇದ್ರು. ಆದ್ದರಿಂದ ನಾನು ಮದುವೆಯ ನಂತರ ನನ್ನ ಹೆಂಡತಿ ಮತ್ತು ಹೆಂಡತಿ ತಂಗಿಯ ಜೊತೆ ಅವರ ನಗರದ ಮನೆಯಲ್ಲಿ ಇರಬೇಕಾಯಿತು. ಸಿಟಿಲೊಂದು ಮನೆ ಇತ್ತು, ಅಲ್ಲಿರಬೇಕಾಯಿತು. ಹೆಂಡತಿಯ ತಂಗಿಗಿಂತ ನನ್ನ ಹೆಂಡತಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ನಾನು ಯಾವತ್ತೂ ನನ್ನ ಹೆಂಡತಿಯ ತಂಗಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ. ನಮ್ಮ ಜೀವನ ತುಂಬಾ ಮಜವಾಗಿ ಕಳೀತಾ ಇತ್ತು. ಮದುವೆಯ 1 ವರ್ಷದ ನಂತರ ನನ್ನ ಹೆಂಡತಿ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಮಗು ಇನ್ನೂ ಚಿಕ್ಕದಾಗಿದ್ರಿಂದ ಮತ್ತು ಅವರಿಬ್ಬರ ಆರೈಕೆ ಮಾಡೋದಕ್ಕೆ ಯಾವುದೇ ಒಂದು ತಿಳುವಳಿಕೆಯುಳ್ಳ ಸ್ತ್ರೀ ಇಲ್ಲದ ಕಾರಣ ನಾನೇನ್ ಮಾಡಿದೆ, ನನ್ನ ತಾಯಿ ನನ್ನ ಹೆಂಡತಿಯನ್ನ ತಮ್ಮ ಮನೆ ಕರೆಸ್ಕೊಂಡ್ರು. ನಮ್ಮ ಊರಿಗೆ, ನಮ್ಮ ಹಳ್ಳಿಗೆ ನಮ್ಮ ತಾಯಿ ಹತ್ರ ಕಳಿಸ್ಕೊಟ್ಟೆ. ಈಗ ಮನೆಯಲ್ಲಿ ನಾನು ಮತ್ತು ನನ್ನ ಹೆಂಡತಿಯ ತಂಗಿ ಮಾತ್ರ ಒಬ್ಬಂಟಿಯಾಗಿ ಉಳಿದಿದ್ವಿ. ನಾನು ಅವಳ ಜೊತೆ ತುಂಬಾ ಕಡಿಮೆ ಮಾತಾಡ್ತಾ ಇದ್ದೆ ಮತ್ತು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ದೆ. ರಾತ್ರಿ ತಡವಾಗಿ ಬರ್ತಾ ಇದ್ದೆ. ನನ್ನ ಹೆಂಡತಿಯ ತಂಗಿ ನನಗೆ ಊಟ ಬಡಿಸಿದ ನಂತರ ಪಕ್ಕದ ಮನೆಯಲ್ಲಿ ವಾಸ ಇದ್ದ ನನ್ನ ಚಿಕ್ಕಪ್ಪನ ಮನೆಗೆ ಮಲಗೋದಕ್ಕೆ ಹೋಗ್ತಾ ಇದ್ಲು ಮತ್ತು ಬೆಳಗ್ಗೆ ಬೇಗ ಬಂದು ನನಗಾಗಿ ಅಡಿಗೆನ ಮಾಡ್ತಾ ಇದ್ಲು. ಎಲ್ಲವೂ ತನ್ನ ಪಾಡಿಗೆ ತಾನು ನಡೀತಾ ಇತ್ತು. ಹೆಂಡತಿಯಿಂದ ದೂರವಾಗಿ ಸುಮಾರು 1 ತಿಂಗಳ ಕಳೆದಿತ್ತು ಮತ್ತು ಈಗ ನನ್ನ ಮನಸ್ಸು ಬೇಕು ಅಂತ ಹಂಬಲಿಸುವುದಕ್ಕೆ ಶುರು ಮಾಡಿತ್ತು. ಆದರೆ ಯಾವುದೇ ದಾರಿ ಕಾಣಿಸ್ತಾ ಇರಲಿಲ್ಲ. ನಾನು ಆಗಾಗ ಆ ಥರದ ಸಿನಿಮಾದ ಸಿಡಿ ತಂದು ರಾತ್ರಿ ನೋಡ್ತಾ ಇದ್ದೆ. ಇದರಿಂದ ನನ್ನ ಮನಸ್ಸಿನಲ್ಲಿ ಚಡಪಡಿಕೆ ಹೆಚ್ಚಾಗ್ತಾ ಇತ್ತು ಮತ್ತು ಪ್ರೀತಿ ಮಾಡುವ ಆಸೆ ಉಂಟಾಗ್ತಾ ಇತ್ತು. ಒಂದಿನ ನಾನು ಯೋಚನೆ ಮಾಡಿದೆ, ಯಾಕೆ ನನ್ನ ಹೆಂಡತಿಯ ತಂಗಿಯನ್ನ ಪಟಾಯಿಸಬಾರ್ದು ಮತ್ತು ಅವಳ ಜೊತೆ ಮಜಾ ಮಾಡಬಾರ್ದು. ಇದರಿಂದ ನನ್ನ ಕೆಲಸ ತುಂಬಾ ಸುಲಭವಾಗುತ್ತೆ ಮತ್ತು ಹೆಂಡತಿ ಬರೋವರೆಗೆ ಮನಸ್ಸಿಗೆ ಬಂದಂತೆ ಮಜಾ ಮಾಡಬಹುದು. ಇದನ್ನೇ ಯೋಚನೆ ಮಾಡ್ತಾ ನಾನು ಹೆಂಡತಿಯ ತಂಗಿಯನ್ನ ಪಟಾಯಿಸೋದಕ್ಕೆ ಉಪಾಯವನ್ನ ಹುಡುಕತೊಡಗಿದೆ. ಒಂದಿನದ ವಿಷಯ ಏನಂದ್ರೆ, ನಾನು ಆ ಥರದ ಸಿನಿಮಾದ ಸಿಡಿಯನ್ನ ನನ್ನ ಹಾಸಿಗೆಯ ಮೇಲೆ ತಲೆದಿಂಬಿನ ಕೆಳಗೆ ಮರೆತು ಕೆಲಸಕ್ಕೆ ಹೊರಟೋದೆ. ಆಮೇಲೆ ನನಗೆ ನೆನಪಾಯ್ತು, ನಾನು ಸಿಡಿಯನ್ನ ಮನೆಯಲ್ಲೇ ಮಾಡ್ತಿದ್ದೇನೆ ಅಂತ. ಆಮೇಲೆ ಯೋಚನೆ ಮಾಡಿದೆ, ಪರವಾಗಿಲ್ಲ, ಒಂದು ವೇಳೆ ಆ ಸಿಡಿಯನ್ನ ಹೆಂಡತಿ ತಂಗಿ ನೋಡಿದ್ರೆ ನನ್ನ ಕೆಲಸ ಇನ್ನೂ ಸುಲಭವಾಗುತ್ತೆ ಅಂತೇಳಿ. ಈಗ ನನ್ನ ಮನಸ್ಸಿನಲ್ಲಿ ಕೇವಲ ಹೆಂಡತಿಯ ತಂಗಿಯ ಜೊತೆ ಶೋಭನ ಅಂದ್ರೆ ಫಸ್ಟ್ ನೈಟ್ ಆಚರಿಸುವ ಆಲೋಚನೆಗಳೇ ಸುಳಿತಾ ಇದ್ವು. ಸಂಜೆ ನಾನು ಮನೆಗೆ ಬಂದಾಗ ನನ್ನ ಹೆಂಡತಿಯ ತಂಗಿ ಪೂರ್ತಿ ನಾರ್ಮಲ್ ಆಗಿ ಕಂಡ್ಲು. ಅವಳು ಮೊದಲಿನಿಂದಲೂ ನನ್ನ ಜೊತೆ ತುಂಬಾ ಕಡಿಮೆ ಮಾತಾಡ್ತಾ ಇದ್ಲು ಮತ್ತು ನಾನು ಕೂಡ ಅವಳ ಜೊತೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅವಳನ್ನ ನಾರ್ಮಲ್ ಆಗಿ ನೋಡಿ ನನ್ನ ಮೂಡ್ ಹಾಳಾಯಿತು ಮತ್ತು ನನ್ನ ಕನಸುಗಳೆಲ್ಲ ನುಚ್ಚು ನೋಡಾದ್ವು. ಆ ರಾತ್ರಿ ನಾನು ನನ್ನ ಹೆಂಡತಿಯ ತಂಗಿಯ ಜೊತೆ ಪ್ರೀತಿಯ ಕನಸುಗಳನ್ನು ಕಂಡು 2 ಬಾರಿ ಬಾತ್ರೂಮ್ಗೆ ಹೋಗಿ ನನ್ನ ಬಾಯಾರಿಕೆಯನ್ನ ತಣಿಸ್ಕೊಂಡೆ. ಈಗ ನಾನು ನನ್ನ ಮನಸ್ಸಿನ ಮಾತನ್ನ ಹೆಂಡತಿಯ ತಂಗಿಗೆ ಹೇಗೆ ಹೇಳಲಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಅವಳು ಕೂಡ ನನ್ನನ್ನು ಇಷ್ಟಪಡ್ತಾಳೋ ಇಲ್ವೋ ಅಂತನ್ನೋ ಅನುಮಾನ ಇತ್ತು. ಏನಾದರೂ ರಂಪಾಟ ಆಗಬಾರ್ದಲ್ಲ ಅನ್ನೋ ಭಯ ಇತ್ತು. ಇದನ್ನೇ ಯೋಚನೆ ಮಾಡ್ತಾ ದಿನವೆಲ್ಲ ಕಲಿತು ಕೆಲಸದಲ್ಲಿ ನನಗೆ ಸ್ವಲ್ಪವೂ ಮನಸ್ಸಿರಲಿಲ್ಲ. ಅವತ್ತು ನಾನು ಸಂಜೆ ಬೇಗ ಮನೆಗೆ ಬಂದೆ.
ನನ್ನನ್ನು ಕಂಡು ಹೆಂಡತಿಯ ತಂಗಿ ಒಂದು ಮುದ್ದಾದ ನಗುವನ್ನ ನೀಡಿ ಹೇಳಿದ್ಲು, ಭಾವ, ಇವತ್ತು ನೀವು ತುಂಬ ಬೇಗ ಮನೆಗೆ ಬಂದಿದ್ದೀರಿ. ನೀವು ಚಹಾ ಕುಡೀರಿ, ಅಷ್ಟರಲ್ಲಿ ನಾನು ತರಕಾರಿ ತರ್ತೇನೆ. ನಾನು ಬಟ್ಟೆ ಬದಲಾಯಿಸಿ ಸುಮ್ಮನೆ ಚಹಾ ಕುಡಿಯುತ್ತಾ ಹಸಿದ ಕಣ್ಣುಗಳಿಂದ ಮನಸ್ಸಲ್ಲಿ ಆಸೆಯನ್ನ ಇಟ್ಟುಕೊಂಡು ಹೆಂಡತಿಯ ತಂಗಿಯನ್ನ ದಿಟ್ಟಿಸೋದಕ್ಕೆ ಶುರು ಮಾಡಿದೆ. ಅವಳ ಅರಳಿದ ಗುಲಾಬಿಯಂತಹ ಸುಂದರ ದೇಹ ನನ್ನೊಳಗೆ ಪ್ರೇಮದ ಬಿರುಗಾಳಿಯನ್ನೇ ಎಬ್ಬಿಸ್ತು. ಅವಳು ತರಕಾರಿ ತರ್ತೇನೆ ಅಂತ ಹೇಳಿ ಮನೆಯಿಂದ ಹೊರಗೆ ಹೋದ್ಲು. ನಾನು ಅವಳನ್ನೇ ನೋಡ್ತಾ ನಿಂತಿದ್ದೆ. ಮಾರ್ಕೆಟ್ನಿಂದ ಬಂದ ತಕ್ಷಣ ಅವಳು ತನ್ನ ಕೆಲಸದಲ್ಲಿ ತೊಡಕೊಂಡ್ಲು ಮತ್ತು ನಾನು ರೂಮಿನಿಂದ ಹೊರಬಂದು ಕುರ್ಚಿ ಮೇಲೆ ಕುಳಿತುಕೊಂಡೆ, ಅವಳನ್ನ ನೋಡ್ಕೊಂಡು ಇರಬಹುದು ಅಂತ. ಸ್ವಲ್ಪ ಸಮಯದ ನಂತರ ನಾನು ಯಾವುದೋ ಕೆಲಸಕ್ಕೆ ಒಳಗೆ ಹೋದಾಗ ರೂಮಿನ ಬಾಗಿಲು ಮುಚ್ಚಿರೋದನ್ನ ನೋಡಿದೆ, ಆದರೆ ಚಿಲ್ಕ ಹಾಕಿರಲಿಲ್ಲ. ನಾನು ಮೆಲ್ಲನೆ ಬಾಗಿಲು ತೆರೆದೆ ಮತ್ತು ಒಳಗಿನ ದೃಶ್ಯ ನೋಡಿ ನನ್ನ ಕಣ್ಣುಗಳು ಅರಳಿದ್ವು. ನನ್ನ ಹೆಂಡತಿಯ ತಂಗಿ ಬಟ್ಟೆ ಬದಲಾಯಿಸ್ತಾ ಇದ್ಲು. ಅವಳ ದೇಹದ ಮೇಲೆ ಕೇವಲ ಬ್ರಾ ಮತ್ತು ಪ್ಯಾಂಟಿ ಇತ್ತು. ಅವಳ ದೇಹ ರೇಷ್ಮೆಯಂತೆ ನುಣುಪಾಗಿತ್ತು ಮತ್ತು ನಾನು ಯೋಚನೆ ಮಾಡಿದೆ, ಇದೊಂದು ಒಳ್ಳೆಯ ಅವಕಾಶ, ಈಗಲೇ ಹೋಗಿ ಅವಳನ್ನ ಹಿಡಿದುಕೊಂಡು ನನ್ನ ಇಚ್ಛೆಯನ್ನ ಆಸೆಯನ್ನ ಪೂರೈಸಿಕೊಳ್ತೇನೆ ಅಂಥೇಳಿ. ಆದರೆ ಒಳಗಿನಿಂದ ಒಂದು ಭಯ ಇತ್ತು, ವಿಷಯ ಕೆಟ್ಟು ಹೋದ್ರೆ ಏನ್ ಮಾಡೋದು? ಯಾಕಂದ್ರೆ ನಮ್ಮಿಬ್ಬರ ನಡುವೆ ಎಂದಿಗೂ ಹೆಚ್ಚು ಮಾತುಕತೆ ನಡೆದಿರಲಿಲ್ಲ, ಅಥವಾ ಯಾವುದೇ ಹಾಸ್ಯ ಕೂಡ ಇರಲಿಲ್ಲ, ಕಾಮಿಡಿ ಮಾಡ್ತಾ ಇರಲಿಲ್ಲ. ನಾನು ಇದೆಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಬಾಗಿಲಿನ ಗಂಟೆ ಬೆಲ್ ಬಾರಿಸ್ತು ಮತ್ತು ನಾನು ಬೇಗ ಹೊರಗೆ ಬಂದೆ. ಬಾಗಿಲಲ್ಲಿ ಪಕ್ಕದ ಮನೆಯ ಚಿಕ್ಕಪ್ಪ ಮತ್ತು ಅವರ ಮಗಳು ಬಂದಿದ್ರು. ನನ್ನ ಪೂರ್ತಿ ಮೂಡ್ ಹಾಳಾಗೋಯ್ತು. ಒಂದು ಸುವರ್ಣ ಅವಕಾಶ ಕೈಗೆ ಬಂದು ಜಾರಿ ಹೋಯಿತು. ಅಷ್ಟರಲ್ಲಿ ನಾನು 4 ದಿನ ರಜೆಯನ್ನು ತಗೊಂಡು ನಮ್ಮ ಮನೆಗೆ ಬಂದೆ. ಯಾಕೆಂದ್ರೆ ನನ್ನ ಮಗಳನ್ನ ನೋಡಿ ಬಹಳ ದಿನಗಳಾಗಿದ್ವು ಮತ್ತು ಹೆಂಡತಿಯನ್ನ ಕೂಡ ಮುಟ್ಟಿರಲಿಲ್ಲ. ಆದರೆ ಮನೆಗೆ ಬಂದ ನಂತರವೂ ಹೆಂಡತಿಯ ಜೊತೆ ರಾತ್ರಿ ಕಳೆಯುವ ಅವಕಾಶ ಸಿಗಲಿಲ್ಲ. ಒಂದು ದಿನ ಅಲ್ಲೇ ಇದ್ದ ನಂತರ ನಾನು ವಾಪಸ್ ಸಿಟಿಗೆ ಬಂದೆ ಮತ್ತು ಬೇಕಂತ ಉದ್ದೇಶಪೂರ್ವಕವಾಗಿಯೇ ರಾತ್ರಿ ಟ್ರೈನ್ ಹಿಡ್ಕೊಂಡು ಸುಮಾರು ಸಂಜೆ ರಾತ್ರಿ 12 ಗಂಟೆಗೆ ಸಿಟಿಗೆ ಬಂದೆ. ಅಂದರೆ ನಮ್ಮ ಅತ್ತೆ ಮನೆಗೆ ತಲುಪಿದೆ. ಸಿಟಿಲಿರೋ ಅತ್ತೆ ಮಾವನ ಮನೆಗೆ ಬಂದೆ. ನನ್ನ ಹೆಂಡತಿಯ ತಂಗಿ ಮತ್ತು ಅವಳ ಚಿಕ್ಕಪ್ಪನ ಮಗಳು ಮನೆಯಲ್ಲೇ ಇದ್ರು. ಅವರಿಬ್ರು ನನ್ನ ರೂಮಿನಲ್ಲಿ ನನ್ನ ಬೆಡ್ ಮೇಲೆ ಮಲ್ಕೊಂಡಿದ್ರು. ನಾನು ಅವಳಿಗೆ ಹೇಳ್ದೆ, ನೀವಿಲ್ಲೇ ಮಲ್ಕೊಳ್ಳಿ, ನಾನು ಕೂಡ ಒಂದು ಬದಿಯಲ್ಲಿ ಮಲ್ಕೊತೇನೆ, ಅಲ್ಲೇ ಪಕ್ಕದಲ್ಲೇ ಮಲ್ಕೊತೇನೆ ಅಂತ. ನನ್ನ ಹೆಂಡತಿಯ ತಂಗಿ ಮಧ್ಯದಲ್ಲಿ ಮಲ್ಕೊಂಡಿದ್ಲು, ಗೋಡೆ ಕಡೆ ನಮ್ಮ ಚಿಕ್ಕಪ್ಪನ ಮಗಳು ಮಲ್ಕೊಂಡಿದ್ಲು. ನಾನು ಕೂಡ ಬಟ್ಟೆಯನ್ನ ಬದಲಾಯಿಸ್ಕೊಂಡು ಇನ್ನೊಂದು ಬದಿಯಲ್ಲಿ ಮಲ್ಕೊಂಡೆ. ಆದರೆ ನನ್ನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ. ರಾತ್ರಿ ಆಲ್ರೆಡಿ ಟ್ರೈನಲ್ಲಿ ಮಲ್ಕೊಂಡು ಬಂದಿದ್ದೆ. ನಾನು ಮಗ್ಗಲು ಬದಲಾಯಿಸುವ ನೆಪದಲ್ಲಿ ನನ್ನ ಒಂದು ಕಾಲನ್ನ ಹೆಂಡತಿಯ ತಂಗಿಯ ಮೇಲೆ ಇಟ್ಟೆ ಮತ್ತು ನನ್ನ ಕೈಯನ್ನ ಅವಳ ಎದೆಯ ಮೇಲೆ ಇಟ್ಟೆ. ನನ್ನ ಕೈಗಳ ಬಿಸಿಯಿಂದ ಅವಳ ಕಣ್ಣುಗಳು ತೆರೆದ್ವು ಮತ್ತು ನಾನು ನಿದ್ದೆ ಮಾಡೋ ನಾಟಕವನ್ನು ಮಾಡಿದೆ. ನಾನು ತುಂಬ ಸುಸ್ತಾಗಿರಿಂದ ಗಾಢ ನಿದ್ದೆಯಲ್ಲಿದ್ದೇನೆ ಅಂಥೇಳಿ ಅವಳು ತಿಳ್ಕೊಂಡ್ಲು. ಆದರೆ ನಾನು ನಿದ್ದೆ ಇರಲಿಲ್ಲ. ನನ್ನ ಕೈ ಇನ್ನೂ ಅವಳ ಎದೆಯ ಮೇಲೆಯೇ ಇತ್ತು ಮತ್ತು ಅವಳ ಹೃದಯ ಬಡಿತ ಜೋರಾಗ್ತಾ ಇರೋದು ನನಗೆ ತಿಳಿತಾ ಇತ್ತು. ಬಹುಶಃ ನನ್ನ ಸ್ಪರ್ಶದಿಂದ ಅವಳು ಒಳಗೊಳಗೆ ಒಂದು ಪ್ರೇಮದ ಸಂಚಲನ ಉಂಟಾಗಿತ್ತು. ಅಷ್ಟರಲ್ಲಿ ಅವಳ ಚಿಕ್ಕಪ್ಪನ ಮಗಳು ಅವಳ ಕಡೆಗೆ ಮಗ್ಗಲನ್ನು ಬದಲಾಯಿಸಿದ್ಲು. ಇದರಿಂದ ನನ್ನ ಹೆಂಡತಿಯ ತಂಗಿ ಸ್ವಲ್ಪ ದೂರ ಸಾದ್ಲು. ನಂತರ ನಾನು ಕೂಡ ಸುಮ್ಮನೆ ಮಲ್ಕೊಂಡೆ. ಆದರೆ ನನ್ನ ಹೆಂಡತಿ ತಂಗಿಯನ್ನ ಇನ್ನೂ ಶೀಘ್ರದಲ್ಲೇ ಪಠಾಯಿಸಬೇಕು, ಹೇಗಾದರೂ ಮಾಡಿ ಅವಳನ್ನ ನನ್ನ ಕಡೆಗೆ ಹೋಲಿಸ್ಬೇಕು ಅಂಥೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೆ. ಆ ಚಿಕ್ಕಪ್ಪನ ಮಗಳ ಮೇಲೆ ನನಗೆ ತುಂಬ ಕೋಪ ಬರ್ತಾ ಇತ್ತು. ಒಂದು ವೇಳೆ ಅವಳು ಇವತ್ತು ಇಲ್ಲದಿದ್ರೆ ಇವತ್ತೇ ಹೆಂಡತಿಯ ತಂಗಿ ಜೊತೆ ಮಜಾ ಮಾಡ್ತಾ ಇದ್ದೆ. ಸರಿ, ಯಾವುದೇ ಕೆಲಸ ಸಮಯಕ್ಕಿಂತ ಮುಂಚೆ ಆಗೋದಿಲ್ಲ. ಮರುದಿನ ಬೆಳಗ್ಗೆ ತಡವಾಗಿದ್ದೆ ಮತ್ತು ನನ್ನ ಮೂಡ್ ಸರಿ ಇರಲಿಲ್ಲ.
ಅಂಥೇಳಿ ನನ್ನ ಮೂಡ್ ಸರಿ ಇರಲಿಲ್ಲ ಅಂತೇಳಿ ಉದ್ದೇಶಪೂರ್ವಕವಾಗಿ ತೋರಿಸ್ಕೊಂಡೆ. ಮತ್ತು ಅವತ್ತು ನಾನು ಕೆಲಸಕ್ಕೆ ಹೋಗಲಿಲ್ಲ. ಮತ್ತೆ ಊಟ ಆಯಿತು. ಊಟದ ನಂತರ ನನ್ನ ರೂಮ್ನಲ್ಲಿ ಬಂದು ಮಲ್ಕೊಂಡೆ. ಸ್ವಲ್ಪ ಸಮಯದ ನಂತರ ನನ್ನ ಹೆಂಡತಿಯ ತಂಗಿ ಕೂಡ ಕೆಲಸ ಮುಗಿಸಿ ನನ್ನ ಕೋಣೆಗೆ ಬಂದ್ಲು ಮತ್ತು ನನ್ನನ್ನು ಕೇಳಿದ್ಲು, ಜೀಜಾ ಅಂದರೆ ಭಾವ, ನಿಮ್ಮ ಮೂಡ್ ಸರಿ ಇಲ್ಲದಂತಿದೆ, ಏನಾಯಿತು? ನಾನು ಅವಳಿಗೆ ಹೇಳಿದೆ, ನನ್ನ ಲೈಫ್ ಪೂರ್ತಿ ನಿರಾಸವಾಗಿದೆ, ಬೇಜಾರಾಗಿದೆ ಮತ್ತು ನನ್ನ ಹೆಂಡತಿ ಮತ್ತು ಮಗಳು ನನ್ನಿಂದ ದೂರ ಇದ್ದಾರೆ ಮತ್ತು ನಾನು ಇಲ್ಲಿ ಒಬ್ಬಂಟಿಯಾಗಿ ಬಿದ್ದುಬಿಟ್ಟಿದ್ದೇನೆ. ಎಲ್ಲರೂ ತಮ್ಮ ಕುಟುಂಬದ ಜೊತೆಗೆ ಇದ್ದಾರೆ, ಚೆನ್ನಾಗಿ ಖುಷಿಯಾಗಿ. ಆದರೆ ನಾನಿಲ್ಲಿ ಒಬ್ಬನೇ ಇದ್ದೇನೆ. ಹೆಂಡತಿ ಮಗುವನ್ನ ಪ್ರೀತಿಸೋದಕ್ಕೆ ಕೂಡ ಆಗ್ತಾ ಇಲ್ಲ. ನನ್ನಿಂದಾಗಿ ನಿಮ್ಮಿಬ್ಬರಿಗೂ ತೊಂದರೆ ಆಗ್ತಾ ಇದೆ. ನಾನು ಅವಳಿಗೆ ವಿವರಿಸಿದೆ. ಆದರೆ ಅವಳು ಅಳೋದನ್ನು ನಿಲ್ಲಿಸಲಿಲ್ಲ. ನಂತರ ನಾನು ಅವಳನ್ನು ತಬ್ಬಿಕೊಂಡೆ. ಆಗ ಅವಳು ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು ಮತ್ತು ನಾನು ಅವಳನ್ನು ಸಮಾಧಾನ ಪಡಿಸೋದಕ್ಕೆ ಶುರು ಮಾಡಿದೆ. ಆಗಲೇ ನಾನು ಅವಳ ಹಣೆಗೆ ಮುತ್ತನ್ನು ಕೊಟ್ಟೆ. ಆಗ ಅವಳು ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ್ಲು. ಆದರೆ ಅಳ್ತಾನೆ ಇದ್ಲು. ನಾನು ಯೋಚನೆ ಮಾಡಿದೆ, ಅವಳನ್ನು ಸಮಾಧಾನ ಪಡಿಸುವ ನೆಪದಲ್ಲಿ ಅವಳನ್ನು ಪ್ರೀತಿಸಲು ಇದೇ ಒಂದು ಸರಿಯಾದ ಸಮಯ ಅಂಥೇಳಿ. ಆಮೇಲೆ ನಾನು ಅವಳನ್ನು ಚುಂಬಿಸೋದಕ್ಕೆ ಶುರು ಮಾಡಿದೆ. ಅವಳ ತುಟಿಗಳನ್ನು ಚುಂಬಿಸ್ದೆ. ಅವಳು ಸರಿಯಲು ಪ್ರಯತ್ನ ಮಾಡಿದಾಗ ನಾನು ಹೇಳಿದೆ, ಇವತ್ತು ನನ್ನನ್ನು ತಡಿಬೇಡ, ನಾನು ಪ್ರೀತಿಗಾಗಿ ಹಸಿದಿದ್ದೇನೆ. ನೀನು ನನಗೆ ಸಾಥ್ ನೀಡದಿದ್ರೆ ಇನ್ಯಾರು ನೀಡ್ತಾರೆ? ನಿನಗೆ ನಾನು ಸುಖವಾಗಿ ಇರಬೇಕು ಅಂತ ಅನಿಸಿದ್ರೆ ನಿನ್ನ ಅಕ್ಕನ ಕೊರತೆಯನ್ನು ನನಗೆ ತಿಳಿಯದಂತೆ ಮಾಡು, ನನ್ನ ಪ್ರೀತಿಯನ್ನು ಸ್ವೀಕರಿಸು ಅಂತ. ಈಗ ಅವಳ ವಿರೋಧ ಕಡಿಮೆ ಆಯಿತು ಮತ್ತು ಅವಳು ನನ್ನ ಬಾಹುಗಳಲ್ಲಿ ಅಪ್ಕೊಂಡ್ಬಿಟ್ಲು. ನಾನು ಅವಳ ತುಟಿಗಳನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದೆ ಮತ್ತು ನನ್ನ ಒಂದು ಕೈಯಿಂದ ಅವಳ ಅಂಗಾಂಗಗಳನ್ನು ಮುಟ್ಟೋದಕ್ಕೆ ಶುರು ಮಾಡಿದೆ. ಅಂದರೆ ಎದೆ, ಬೆನ್ನು, ಹಿಂದೆ ಇಲ್ಲೆಲ್ಲ ಮುಟ್ಟೋದಕ್ಕೆ ಶುರು ಮಾಡಿದೆ. ಇದರಿಂದ ಅವಳೊಳಗೂ ಪ್ರೇಮ ತುಂಬಿ ಬಂತು ಮತ್ತು ಅವಳು ನನಗೆ ಪೂರ್ತಿ ಸಾಥ್ ನೀಡೋದಕ್ಕೆ ಶುರು ಮಾಡಿದ್ಲು, ಅಂದರೆ ಸಹಕಾರವನ್ನು ನೀಡೋದಕ್ಕೆ ಶುರು ಮಾಡಿದ್ಲು. ಅವಳು ಕೂಡ ನನ್ನ ತುಟಿಗಳನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ಲು. ನಾನು ಅವಳ ಸ್ವಂತವನ್ನು ಸವರೋದಕ್ಕೆ ಶುರು ಮಾಡಿದೆ. ಅವಳು ಕೂಡ ನನ್ನ ಶರೀರವನ್ನು ಸವರಿದ್ಲು. ಆಮೇಲೆ ನಾನು ಅವಳ ಬಟ್ಟೆಗಳನ್ನು ಬಿಚ್ಚೋದಕ್ಕೆ ಶುರು ಮಾಡಿದೆ. ಅವಳು ನಾಚುತ್ತಾ ಬೇಡ ಅಂತಂದ್ಲು ಮತ್ತು ಹೇಳಿದ್ಲು, ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ಯಾರಿಗೆ ನಾಚಿಕೆ ಆಗಲ್ಲ ಹೇಳಿ? ನಾನು ಇಂದಿನವರೆಗೆ ಯಾರ ಮುಂದೆಯೂ ಬಟ್ಟೆ ಬಿಚ್ಚಿಲ್ಲ. ಇದನ್ನು ಕೇಳಿ ನಾನು ತುಂಬ ಸಂತೋಷಪಟ್ಟೆ. ಯಾಕಂದರೆ ಒಬ್ಬ ಕನ್ಯೆ ನನಗೆ ಸಿಗಲಿದ್ಲು. ನಾನು ಅವಳಿಗೆ ವಿವರಿಸ್ತಾ ಹೇಳಿದೆ, ಅರೆ ಹುಚ್ಚಿ, ನಾಚಿಕೆಯಿಂದ ಕೆಲಸ ನಡೆಯೋದಿಲ್ಲ. ಪ್ರೀತಿ ಮಾಡುವ ಅಸಲಿ ಮಜಾ ಏನಂದರೆ ಬಟ್ಟೆಗಳಿಲ್ಲದಿದ್ದಾಗಲೇ. ಇಬ್ಬರು ಪ್ರೀತಿಸುವವರು ಬಟ್ಟೆಗಳಿಲ್ಲದೆ ಸೇರಿದಾಗ ಸುಖ ಹೆಚ್ಚಾಗುತ್ತೆ, ದುಪ್ಪಟ್ಟಾಗುತ್ತೆ, ಡಬಲ್ ಆಗುತ್ತೆ. ನಿಧಾನವಾಗಿ ನಾನು ನನ್ನ ಹೆಂಡತಿಯ ತಂಗಿಯ ಬಟ್ಟೆಗಳನ್ನು ಅವಳ ಶರೀರದಿಂದ ಬೇರ್ಪಡಿಸಿದೆ. ಈಗ ಅವಳು ಕೇವಲ ಬ್ರಾ ಮತ್ತು ಪ್ಯಾಂಟಿಯಲ್ಲಿದ್ಲು. ನಾನು ಕೂಡ ಕೇವಲ ಒಳ ಉಡುಪಿನಲ್ಲಿದ್ದೆ. ಹೆಂಡತಿಯ ತಂಗಿಯ ಅರಳಿದ ಕಮಲದಂತಹ ದೇಹ ನೋಡಿ ನಾನು ಹುಚ್ಚನಾಗ್ತಾ ಇದ್ದೆ. ಆಮೇಲೆ ನಾನು ಬ್ರಾ ಕೂಡ ತೆಗೆದೆ. ಅವಳು ಉಸಿರು ಬಿಡಲಾರಂಭಿಸಿದ್ಲು ಮತ್ತು ಅವಳ ಶರೀರ ಬಿಗಿಯಲಾರಂಭಿಸ್ತು. ಹೆಂಡತಿಯ ತಂಗಿ ಈಗ ಪ್ರೇಮದ ಉತ್ತುಂಗದಲ್ಲಿದ್ದಾಳೆ ಅಂಥೇಳಿ ನನಗೆ ತಿಳಿಯಿತು. ಆದರೆ ನಾನು ಅವಳಿಗೆ ಪೂರ್ತಿ ಮಜಾ ನೀಡುವುದಕ್ಕೆ ಬಯಸಿದ್ದೆ. ಇದರಿಂದ ಅವಳು ನನ್ನ ಹುಚ್ಚಿಯಾಗಲಿ, ಅಂದರೆ ನಾನು ಬೇಕು ಅಂತ ಹುಚ್ಚಿಯಾಗಬೇಕು ಅಂತ ಹೆಂಡತಿಯ ತಂಗಿಯ ಕಣ್ಣುಗಳಲ್ಲಿ ಪ್ರೀತಿಯ ಕೆಂಪೇರಿತ್ತು. ಅವಳು ಹುಚ್ಚಿಯಂತೆ ಬಡಬಡಿಸಲಾರಂಭಿಸಿದ್ಲು. ಭಾವ, ತುಂಬ ಮಜಾ ಬರ್ತಾ ಇದೆ. ಇವತ್ತಿಂದ ನೀವು ನನ್ನ ಭಾವ ಅಲ್ಲ, ನನ್ನ ಗಂಡ ಅಂಥೇಳಿ. ತುಂಬ ಮಜಾ ಬರ್ತಾ ಇದೆ. ಇಷ್ಟು ಮಜಾ ಮೊದಲೇ ಯಾಕೆ ಕೊಡಲಿಲ್ಲ? ಎಲ್ಲವೂ ಮುಗಿದ ನಂತರ ಸ್ವಲ್ಪ ಸಮಯ ನಾವಿಬ್ಬರು ಸುಮ್ಮನೆ ಮಲಗಿದ್ವಿ. ನಂತರ ನಾನು ಅವಳನ್ನು ನನ್ನ ಎದೆಗೆ ಅಪ್ಕೊಂಡೆ, ಪ್ರೀತಿಸಿದೆ. ಅವಳು ಕೂಡ ನನ್ನನ್ನು ಅಪ್ಕೊಂಡಿದ್ಲು. ನಾನು ಪ್ರೀತಿಯಿಂದ ಅವಳ ಕೆನ್ನೆಯ ಮೇಲೆ ಕೈ ಸವರುತ್ತಾ ಹೇಳಿದೆ, ಏನಂತ, ಹೇಗನ್ನಿಸ್ತು
ಅಂತ. ಆಗ ಅವಳು ನಗ್ತಾ ಹೇಳಿದ್ಲು, ತುಂಬಾ ಮಜಾ ಬಂತು, ನೀವು ನನ್ನನ್ನು ಇಷ್ಟಪಡ್ತೀರಿ ಅಂತ ನನಗೆ ಮೊದಲೇ ತಿಳಿದಿದ್ರೆ ಈ 2 ತಿಂಗಳನ್ನು ನಾನು ವೇಸ್ಟ್ ಮಾಡ್ತಾ ಇರಲಿಲ್ಲ, ವ್ಯರ್ಥ ಮಾಡ್ತಾ ಇರಲಿಲ್ಲ. ರಾತ್ರಿ ನೀವು ಅಕ್ಕನ ರೂಮಿನಲ್ಲಿ ಮಜಾ ಮಾಡುವಾಗ ನಿಮ್ಮ ಶಬ್ದಗಳನ್ನು ಕೇಳಿ ನನಗೂ ಯಾರಾದರೂ ಹೀಗೆ ಪ್ರೀತಿ ಮಾಡಲಿ ಅಂತ ಅನ್ನಿಸ್ತಾ ಇತ್ತು. ಆಗ ನಾನು ಕೇಳಿದೆ, ನೀನು ನಿನಗೆ ಯಾವುದೇ ಬಾಯ್ ಫ್ರೆಂಡ್ ಮಾಡ್ಕೊಂಡಿರ್ಲಿಲ್ವಾ? ಅಂದರೆ ನೀನು ಯಾರೋ ಬಾಯ್ ಫ್ರೆಂಡ್ ಇರಲಿಲ್ವಾ ಅಂತ. ಅವಳು ಹೇಳಿದ್ಲು, ಇಲ್ಲ ಬಾವ, ಹುಡುಗರು ತುಂಬ ಕೆಟ್ಟವರು. ಯಾರಾದರೂ ಗರ್ಲ್ ಫ್ರೆಂಡ್ ಆದರೆ ಇಡೀ ಪ್ರಪಂಚಕ್ಕೆ ಹೇಳಿಕೊಂಡು ತಿರುಗಾಡ್ತಾರೆ, ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ನನಗೆ ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ ಅಂತ. ನನ್ನ ಬಗ್ಗೆ ಯಾರೂ ತಪ್ಪಾಗಿ ಮಾತನಾಡಬಾರದು ಅಂಥೇಳಿ ನನಗಿತ್ತು. ಸೊ ನಾನು ಮೊದಲಿನಿಂದಲೂ ನಿಮ್ಮ ಜೊತೆನೇ ಪ್ರೀತಿ ಮಾಡೋದಕ್ಕೆ ಬಯಸಿದ್ದೆ. ಇದರಿಂದ ನನ್ನ ಕೆಲಸನೂ ನಡೀತಾ ಇತ್ತು ಮತ್ತು ಮನೆಯ ವಿಷಯ ಮನೆಯಲ್ಲೇ ಇರ್ತಾ ಇತ್ತು, ಅಂದರೆ ಮರ್ಯಾದೆ ಹಾಳಾಗ್ತಾ ಇರಲಿಲ್ಲ ಅಂತ. ಇದನ್ನು ಕೇಳಿ ನಾನು ತುಂಬ ಸಂತೋಷಪಟ್ಟೆ ಮತ್ತು ಅವಳನ್ನು ಚುಂಬಿಸ್ದೆ. ನಂತರ ನಾನು ಹೇಳಿದೆ, ಈ ಸುಂದರ ಕ್ಷಣವನ್ನು ನೆನಪಿಡುವಂತಹ ದಿನವನ್ನಾಗಿ ಮಾಡೋಣ ಅಂತ. ಅವಳು ಹೇಳಿದ್ಲು, ಹೇಗೆ ಅಂತ. ನಾನು ಹೇಳಿದೆ, ಮದುವೆಯ ಮೊದಲ ರಾತ್ರಿ ಅಂದರೆ ಫಸ್ಟ್ ನೈಟ್ ಶೋಭನ ಶಾಸ್ತ್ರ ಹೇಗಿರುತ್ತದೆಯೋ ಹಾಗೇನೆ ನಾವಿಬ್ರೂ ಕೂಡ ಶೋಭನ ರಾತ್ರಿ ಆಚರಿಸೋಣ, ಫಸ್ಟ್ ನೈಟನ್ನು ಆಚರಿಸೋಣ ಅಂತ. ಅವಳು ಎದ್ದು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಹೊರಗೆ ಬಂದ್ಲು ಮತ್ತು ಹೇಳಿದ್ಲು, ನೀವು ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ಬನ್ನಿ ಅಂತ. ಅಷ್ಟರಲ್ಲಿ ನಾನು ವಧುವಿನಂತೆ ತಯಾರಾಗ್ತೇನೆ ಅಂತ ಹೇಳಿದ್ಲು, ಅಂದರೆ ಮದುವೆ ಹುಡುಗಿ ಥರ ತಯಾರಾಗ್ತೇನೆ ಅಂತ. ನಾನು ಸ್ನಾನ ಮಾಡಿ ಹೊರಗಡೆ ಬಂದಾಗ ಅವಳು ನನ್ನ ಬೆಡ್ ಮೇಲೆ ಪೂರ್ತಿ ವಧುವಿನಂತೆ ಸಜ್ಜಾಗಿ ಕುಳಿತಿದ್ಲು, ಹೊಸ ಮದುವೆ ಹೆಣ್ಣಿನಂತೆ, ಮತ್ತು ಮುಸುಕನ್ನು ಕೂಡ ಹಾಕ್ಕೊಂಡಿದ್ಲು. ನನ್ನ ಹೃದಯ ಸಂತೋಷದಿಂದ ಹುಚ್ಚಾಗಿತ್ತು, ಯಾಕಂದರೆ ನಾನು 2ನೆಯ ಬಾರಿ ಶೋಭನ ರಾತ್ರಿಯನ್ನು ಆಚರಿಸೋಕ್ಕೋಗ್ತಾ ಇದ್ದೆ, ಅದು ಕೂಡ ಒಂದು ಕನ್ನೆಯ ಹುಡುಗಿಯ ಜೊತೆ. ನಾನು ಹಾಸಿಗೆಯ ಮೇಲೆ ಕುಳಿತು ಅವಳ ಮುಸುಕನ್ನು ಎತ್ತಿದಾಗ ಅವಳನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಅವಳು ವಧುವಿನಂತೆ ಸಜ್ಜಾಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ನಿಧಾನವಾಗಿ ನಾನು ಅವಳ ಎಲ್ಲ ಬಟ್ಟೆಗಳನ್ನು ತೆಗೆದೆ ಮತ್ತು ನನ್ನ ಬಟ್ಟೆಗಳನ್ನು ಕೂಡ ತೆಗೆದೆ. ನಾನು ಅವಳ ಇಡೀ ಶರೀರವನ್ನು ಮುತ್ತಿಡೋದಕ್ಕೆ ಶುರು ಮಾಡಿದೆ, ಚುಂಬಿಸೋದಕ್ಕೆ ಶುರು ಮಾಡಿದೆ ಮತ್ತು ಅವಳು ಕೂಡ ಪೂರ್ತಿಯಾಗಿ ಅದಕ್ಕೆ ಸಹಕಾರವನ್ನು ನೀಡಿದ್ಲು. ಅದರ ನಂತರ ನಾವು ಮತ್ತೆ ಶೋಭನ ರಾತ್ರಿ ಆಚರಿಸಿದ್ವಿ, ಫಸ್ಟ್ ನೈಟನ್ನು ಆಚರಿಸಿದ್ವಿ. ಸಂಜೆ ನಮ್ಮ ನಿದ್ದೆ ತಡವಾಗಿ ಎಚ್ಚರವಾಯಿತು. ಅವಳು ಬೇಗ ಎದ್ದು ಬಟ್ಟೆಯನ್ನು ಧರಿಸಿ ಹೇಳಿದ್ಲು, ನೀವು ಕೂಡ ಬಟ್ಟೆ ಹಾಕ್ಕೊಳ್ಳಿ, ಬಟ್ಟೆ ಧರಿಸ್ಕೊಳ್ಳಿ, ಯಾರಾದರೂ ಚಿಕ್ಕಪ್ಪನ ಮನೆಯಿಂದ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಬಟ್ಟೆಯನ್ನು ಧರಿಸಿ ರೂಮಿನಿಂದ ಹೊರಗೆ ಬಂದಾಗ ಅವಳು ನನ್ನನ್ನು ತಬ್ಬಿಕೊಂಡು ನನ್ನ ತುಟಿಗಳಿಗೆ ತುಟಿಯನ್ನು ಕೊಟ್ಟು ಮುತ್ತನ್ನು ನೀಡಿ ಹೇಳಿದ್ಲು, ಈಗ ನಾನು ನಿನ್ನ ಹೆಂಡತಿಯಾಗಿದ್ದೇನೆ, ಇನ್ನು ಮುಂದೆ ಅಕ್ಕ ಬರೋರಿಗೆ ನನಗೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ ನಿನ್ನ ಪ್ರೀತಿ ಮಾಡಬೇಕು ಅಂತ. ಅವತ್ತಿಂದ ಸ್ನೇಹಿತರೆ ನನ್ನ ಪ್ರಪಂಚವೇ ಬದಲಾಯಿತು. ನಾನು ಸಂಜೆ ಬೇಗ ಬರ್ತಾ ಇದ್ದೆ ಮತ್ತು ನಮ್ಮಿಬ್ಬರ ಪ್ರೀತಿಯ ಒಂದು ಸರಣಿ ನಡೀತಾ ಇತ್ತು. ನಾವಿಬ್ಬರು ಸುಖವಾಗಿದ್ವಿ, ನಮ್ಮ ಪ್ರಪಂಚವೇ ಬದಲಾದಂತೆ ಇತ್ತು. ನಿಮಗೆ ಸ್ನೇಹಿತರೆ ಇದಾಗಿತ್ತು ಇಂದಿನ ಸಣ್ಣ ರೊಮ್ಯಾಂಟಿಕ್ ಕತೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೆ ಬರ್ತೀವಿ, ನಿಮ್ಮ ಮನವನ್ನು ತಣಿಸ್ತೀವಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. See you very, very soon. Take care. Bye-bye. Good night.